ಮೂವಿ ನೋಡಿದ್ರೆ ಕೇಳಿ ಹೇಗೆ ಅನ್ಸುತ್ತೆ ಫುಲ್ ಮೂವಿ ನೋಡಿ? ಇದು ಕೆಡಿ ಅಲ್ಲ, ಅಂತ್ಯ ಅಲ್ಲ, ಆರಂಭ. ಕೆಡಿ ಒನ್ ಅಲ್ಲ, ಕೆಡಿ ಟೂ ವೇಟಿಂಗು. ಯಾಕಂದ್ರೆ ಕೆಡಿ ಒನ್ ಸಖತ್ತಾಗಿದೆ. ಕೆಡಿ ಟೂಗೆ ಇನ್ನ ಅಭಿಮಾನಿಗಳಿಗೆ ಕಾಯ್ತಾ ಇರ್ಬೇಕು ಅಂತ ಹೇಳಿ ತೋರಿಸಿದ್ದಾರೆ ಇಲ್ಲಿ. ಅವ್ರ ಆಕ್ಟಿಂಗ್ ಎಲ್ಲ ಹೆಂಗಿತ್ತು ಧ್ರುವ ಅವ್ರು? ಸರ್ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಒಬ್ಬ ಪ್ರೇಮಣ್ಣವರು ಯಾವ ತರ ಆಕ್ಟಿಂಗ್ ಮಾಡ್ಸಿದಾರೆ ಅಂದ್ರೆ, ಧ್ರುವಣ್ಣವರಲ್ಲಿರುವಂತ ಒಂದು ಮುಗ್ಧತೆ ಆಕ್ಟಿಂಗ್ ಅನ್ನ ಇಲ್ಲಿ ಹೊರ ತಂದಿದ್ದಾರೆ. ಅವರಲ್ಲಿರೋ ಆಕ್ಟಿಂಗ್ ಎಲ್ಲ ಇಲ್ಲಿ ಇದು ಮಾಡ್ಸಿದ್ದಾರೆ ಸರ್. ಫಸ್ಟ್ ಆಫ್ ಆಲ್ ಸೆಕೆಂಡ್ ಹಾಫ್ ಎಷ್ಟ ಆಗಿದ್ದೀನಿ ಸರ್ ಫಸ್ಟ್ ಹಾಫ್ ಸಗದಾಗಿದೆ. ಸೆಕೆಂಡ್ ಹಾಫ್ ಅಲ್ಲೂ ಒಂದು ಇಂಟರ್ವಲ್ ಅಲ್ಲಿ ಟ್ವಿಸ್ಟ್ ಅಲ್ಲ, ಇಂಟರ್ವಲ್ ಆದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಯಾಕಂದ್ರೆ ಪಾರ್ಟ್ 2 ಬರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ಇಷ್ಟರಲ್ಲೇ ಮುಗಿಸ್ತಾರೆ ಕೆಡಿ ಒನ್ನಲ್ಲೇ ಅಂದ್ಕೊಂಡ್ಬಿಟ್ಟಿದ್ವಿ. ಪಾರ್ಟ್ 2 ಬರುತ್ತೆ ಅಂತ ಹೇಳಿ ಅದು ಎಕ್ಸ್ಪೆಕ್ಟೇಷನ್. ಸುದೀಪ್ ಅಣ್ಣ ಲಾಸ್ಟ್ಗೆ ಎಂಟ್ರಿ ಕೊಟ್ಟಿದಾರಲ್ಲ, ಅಲ್ಲಿಂದ ನಮ್ಗೆ ಇನ್ನ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇದೆ. ಒನ್ನಲ್ಲೇ ಬ್ಲಾಸ್ಟ್ ಮಾಡಿದ್ದಾರೆ, 2 ನಲ್ಲಿ ಇನ್ನ ಕೇಳ್ಬೇಕಾ? ಔಟ್ ಆಫ್ 5 ಎಷ್ಟು ಕೊಡ್ತಾರೆ ಸ್ಟಾರ್? ಸರ್ ಔಟ್ ಆಫ್ 5 ನೇ ಕೊಡ್ತೀವಿ. ಯಾಕಂದ್ರೆ ಎಲ್ಲೂ ಮೋಸ ಇಲ್ಲ, ಎಲ್ಲೂ ಬೋರ್ ಆಗಲ್ಲ. ಆಕ್ಷನ್ ಓರಿಯೆಂಟೆಡ್ ಮೂವಿ, ಸಾಂಗ್ಗಳಂತೂ ನೀವು ಕೇಳಂಗಿಲ್ಲ. ಬ್ರದರ್ ಸೆಂಟಿಮೆಂಟ್ ಆಗ್ಲಿ ಎಲ್ಲ ಚೆನ್ನಾಗಿದೆ. ಆಕ್ಷನ್ ಓರಿಯೆಂಟೆಡ್ ಫುಲ್. ಓಕೆ, ಥ್ಯಾಂಕ್ ಯು. ಬಂದ್ರೆ ಕೇಳಿ ಹೇಗೆ ಅನ್ಸುತ್ತೆ ಹೇಳು? ಬ್ರೋ ತುಂಬಾ ಮೂವಿ ಚೆನ್ನಾಗಿ ಸಕ್ಕತ್ತಾಗಿದೆ, ವಂಡರ್ಫುಲ್ ಆಗಿದೆ. ನಾವು ಅವ್ರ ಜೊತೆ ಇದ್ದಿ ಅಲ್ಲ ಹೇಳ್ಬೋದು, ಎಲ್ಲಾರು ಅನ್ಕೊಬಹುದು ನಾವು ಮಾತಾಡ್ತಾರ ನೋಡಿ ಎಲ್ಲ ವಿಡಿಯೋದ ಅನ್ಕೊಂತಾರೆ ಅವ್ರ ಜೊತೆ ಇದ್ದಾನೆ ಅದಕ್ಕೆ ಹಂಗೆ ಹೇಳ್ಬೋದು ಅಂತ ಹೇಳ್ಬೋದು. ನಾನು ಅವ್ರ ಜೊತೆಗೆ ಇದ್ದಿಲ್ಲ ಅಂದ್ರೂ ಮೂವಿ ನೋಡಿದ ತಕ್ಷಣ ನಾನು ಅದೇ ಹೇಳೋದು, ಮೂವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತೀನಿ. ಮೂವಿ ನೋಡಿದ ತಕ್ಷಣ ಹಂಗ ಅನ್ಸೇ ಇಲ್ಲ ಬ್ರೋ ನನಗೆ, ದೇವರನಿಗೂ ಹಂಗ ಅನ್ಸೇ ಇಲ್ಲ ನನಗೆ. ಮೂವಿ ಹಿಂಗಿದೆ ಅಂತ ಹಂಗ ಅನ್ಸೇ ಇಲ್ಲ. ಸಕ್ಕದ ತೆಗ್ದವ್ರೆ. ಪ್ರೇಮ್ ಡೈರೆಕ್ಷನ್ ಈ ತರ ಕೊಡ್ಬೇಕು, ಪ್ರೇಮ್ ಡೈರೆಕ್ಷನ್ ಅವಾಗ್ಲೇನೆ ಅವ್ರ ಖರಾಬು. ಸಕ್ಕದಿದೆ ಬ್ರೋ, ಕ್ಲೈಮಾಕ್ಸ್ ಅಂತೂ ಸಕ್ಕದಿದೆ. ಪಾರ್ಟ್ 2 ನೋಡಕ್ ಕಾಯ್ತಾ ಇದೀವಿ. ಎಲ್ಲರೂ ಇವಾಗ ಕಾಯ್ತಾ ಇರ್ತಾರೆ, ಯಾವ್ದಾನ ಪಾರ್ಟ್ 2 ಫಿಲಮ್ ಕಾಯ್ತಾ ಇರ್ತಾರೆ. ನಾವು ಪಾರ್ಟ್ 2 ಬಂದ್ಬಿಡ್ತದೆ ನಮ್ಗೆ ಗೊತ್ತೇ ಇಲ್ಲ. ಫಿಲಮ್ ಇಷ್ಟೊಂದು ಸಕ್ಕದಾಗಿರುತ್ತೆ. ವಂಡರ್ಫುಲ್ ಎಡಿಟಿಂಗು, ಸಕ್ಕದ ಡೈರೆಕ್ಟರ್ ಎಲ್ಲ ಸಕ್ಕದ ಮಾಡೋರೆ. ಫುಲ್ ಡ್ಯಾನ್ಸ್ ಎಲ್ಲ ಸಕ್ಕದ ಮಾಡೋರು ಬ್ರೋ. ಫಸ್ಟ್ ಆಫ್ ಆಲ್ ಸೆಕೆಂಡ್ ಹಾಫ್ ನಿಮ್ಗೆ ಇಷ್ಟ ಆಗಿದೆ? ನನಗೆ ಎರಡು ಇಷ್ಟ ಆಯ್ತು ಬ್ರೋ, ನನಗೆ ಎರಡು ಇಷ್ಟ ಆಯ್ತು. ಲವ್ ಫಸ್ಟ್ ಸೀನ್ ಅಲ್ಲಿ ಲವ್, ಸೆಕೆಂಡ್ ಸೀನ್ ಅಲ್ಲಿ ಫುಲ್ಲು ಥ್ರಿಲ್ಲು. ಸಕ್ಕದಾಗಿದೆ ಬ್ರೋ. ಇಷ್ಟೊಂದು ಈ ತರ ಇರುತ್ತೆ ಅಂತ ನನ್ಗೆ ಗೊತ್ತಿದ್ದಿಲ್ಲ. ಧ್ರುವ ಅವ್ರದ್ದು ಮತ್ತೆ ಮಚ್ಚಲಕ್ಷ್ಮಿ ಅವ್ರದ್ದು ಕಾಂಬಿನೇಷನ್ ಸಕ್ಕದಾಗಿದೆ ಬ್ರೋ, ಸಕ್ಕದಾಗಿದೆ. ಇವ್ರದ್ದು ಕಾಂಬಿನೇಷನ್ ಸೂಪರ್ ಆಗಿದೆ. ಅವರು ಅದೇ ಪಾರ್ಟ್ 2 ನೋಡ್ಬೇಕು ಬ್ರೋ ನಾವು ಅಷ್ಟೇ. ವಿಲನ್ ಆಗಿ ಸ್ವಲ್ಪ ಎಸ್ಎಟ್ಟಿ ಆಕ್ಟ್ ಮಾಡೋದು ಬ್ರೋ. ಎಸ್ಎಟ್ಟಿ ವಿಲನ್ ಆಗಿ ಸಂಜಯ್ ದತ್ ಅವ್ರ ಜೊತೆ ಅವ್ರ ಜೊತೆ ಇದಾರಲ್ಲ, ಅವ್ರ ಮಗ ತಮ್ಮ ಏನಿದಾರಲ್ಲ ಅವ್ರ ಜೊತೆ ಅವರು ಎಲ್ಲರೂ ಸಕ್ಕದಾಗಿ ಮಾಡಿದಾರೆ ಬ್ರೋ. ಇವಾಗ ಪಾರ್ಟ್ 2 ಯಾರು ವಿಲನ್ ಅಂತಾನೆ ಇರೋದು. ಸುದೀಪ್ ಅವ್ರು ಏನಕ್ಕೆ ಸಪೋರ್ಟ್ ಮಾಡ್ತಾವ್ರೆ ಧ್ರುವನಲ್ಲಿ. ಪಾರ್ಟ್ 2 ಏನೇನೋ ಚಿಂತೆ ಬರ್ತಾ ಇದೆ ಬ್ರೋ. ಇಷ್ಟೊತ್ತಲ್ಲ ಔಟ್ ಆಫ್ 10 ಎಷ್ಟು ಕೊಡ್ತಾರೆ ಬ್ರೋ? ನಾನ್ ಗೊತ್ತಲ್ಲ ಬ್ರೋ, ಕನ್ನಡ ಫಿಲಮ್ ಚೆನ್ನಾಗಿದೆ ಅಂದ್ಮೇಲೆ ಚೆನ್ನಾಗಿದೆ ಅಂತೀರಿ. ನಾನು 5ಕ್ಕೆ ಕೊಡ್ತಿರ್ಬೇಕು ಬ್ರೋ ಅಷ್ಟೇ. ಚೆನ್ನಾಗಿದೆ ಅಂತ ಹೇಳ್ಬೋದು, ಇಲ್ಲ ಸೂಪರ್ ಆಗಿದೆ ಫಿಲಮ್. ನೀವು ನೋಡ್ಬೇಕು ಫಿಲಮ್. ಸೂಪರ್ ಆಗಿದೆ ಮೂವಿ. ಧ್ರುವನ ಆಕ್ಟಿಂಗ್ ಸೂಪರ್ ಆಗಿದೆ. ಸುದೀಪ್ ಸರ್ ಕಾಲ ವೈರ್ಯವಲ್ಲ, ಕಾಯಕ್ ಬಂದಿರೋ ದೇವರಾಗಿ ಬಂದಿದ್ದಾರೆ. ನೆಕ್ಸ್ಟ್ KD 2 ಬರ್ತಾ ಇದೆ, ಅದಕ್ಕೋಸ್ಕರ ಕಾಯ್ತು. ಸ್ಟೋರಿ ಎಲ್ಲ ಇಷ್ಟ ಆಯ್ತು? ಸ್ಟೋರಿ ಇಷ್ಟ ಆಯ್ತಣ್ಣ. ಪ್ರೇಮ್ ಸರ್ ಸ್ಟೋರಿ ಕೇಳ್ಬೇಕಣ್ಣ. ಅವ್ರ ಡೈರೆಕ್ಷನ್ ಟಾಪ್ ಲೆವೆಲ್ ಅಣ್ಣ. ಅವ್ರು ಇಲ್ಲಿದ್ದಾರೆ, ಇಲ್ಲಿಲ್ಲ ಅವರು ಇನ್ನ ಆ ತರ ಫಿಲ್ಮ್ ವರ್ಷಕ್ಕೆ ಒಂದೊಂದು ಮಾಡ್ಲಿ ಅಂತ ಕೇಳ್ಕೊಂಡೆ ಪ್ರೇಮ್ ಸರ್ನ. ಸೆಕೆಂಡ್ ಪಾರ್ಟ್ ಅನೌನ್ಸ್ ಮಾಡವ್ರು, ಎಕ್ಸೈಟೆಡ್ ಇದೆ ಅಣ್ಣ. ಸೆಕೆಂಡ್ ಪಾರ್ಟ್ ಜಲ್ದಿ ಬಿಡಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಕಾಯ್ತಾ ಇದೀವಿ. ಸತ್ಯವತಿ ಕ್ಯಾರೆಕ್ಟರ್ ನೋಡಕ್ ಕಾಯ್ತಿದ್ದೇನೆ. ಸತ್ಯವತಿ ಕ್ಯಾರೆಕ್ಟರ್ ನೋಡಕ್ ಕಾಯ್ತಿದ್ದೇನೆ. ಅವರು ಸ್ವಲ್ಪ ಇದಾರೆ, ಜಾಸ್ತಿ ಇಲ್ಲ, ಸ್ವಲ್ಪ ಬರ್ತಾರೆ. ಜಾಸ್ತಿ ಬರ್ಲಿ ಅಂತ ಕೇಳ್ಕೊಂತೀನಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಔಟ್ ಆಫ್ 10 ಎಷ್ಟು ಕೊಡ್ತಾರೆ? ಔಟ್ ಆಫ್ 10 8 ಔಟ್ ಆಫ್ 10 8. ಥ್ಯಾಂಕ್ ಯು. ನಾನೇ ವಿಚಾರಿಸ್ತೀನಿ ಬ್ರೋ, ಮೂವಿ ನೋಡ್ಕೊಂಡ್ ಬಂದ್ರೆ ಕೇಳಿ ಹೇಗೆ ಅನ್ಸುತ್ತೆ? ಸರ್ ನಾನು ಏನ್ ಗೊತ್ತಾ ಸರ್, ನಮ್ ಕನ್ನಡ ಇಂಡಸ್ಟ್ರಿ, ಕನ್ನಡ ಫಿಲಮ್ ಅಂದ್ರೆ ಒಂಥರ ಮೈ ರೋಮಾಂಚನ ಆಗ್ಬಿಡುತ್ತೆ. ಕನ್ನಡ ಅಂದ್ರೆ ರೋಮಾಂಚನ ಸರ್. ಇವಾಗ ಧ್ರುವನ ಒಂಥರ ಪಟ್ಟ ಅಭಿಮಾನಿ ಸರ್. ಪಟ್ಟ ಅಭಿಮಾನಿ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಸರ್. ಇವಾಗ ನಾನು ಪಕ್ಕ ಡೈ ಹ್ಯಾಟ್ ಫ್ಯಾನು, ಫ್ಯಾನ್. ನಾನು ಏನಕ್ಕೆ ಈ ಸಿನಿಮಾ ಬಂದು ಸಪೋರ್ಟ್ ಮಾಡ್ತೀನಿ? ಧ್ರುವನ ಕನ್ನಡದವರು, ನಮ್ಮ ಕನ್ನಡ ಸಿನಿಮಾ ನಾವು ಸಪೋರ್ಟ್ ಮಾಡಲೇಬೇಕು ಸರ್. ಅವ್ರ ಆ್ಯಕ್ಷನ್ನು, ರಿಯಾಕ್ಷನು, ಎಮೋಷನ್ನು, ಸೆಂಟಿಮೆಂಟು, ನನಗೇನು ಗೊತ್ತಾ ಸರ್, ಅವರು ಕಷ್ಟಪಡೋ ರೀತಿ ಸರ್. ವರ್ಕೌಟ್ ಮಾಡ್ತಾರೆ, ಗೇನ್ ಮಾಡ್ತಾರೆ, ಲಾಸ್ ಮಾಡ್ತಾರೆ, ವರ್ಕೌಟ್ ಮಾಡಿ ಅದು ಬೇರೆ ಲೆವೆಲ್ ಸರ್. ಅದೇನಂದ್ರೆ ಒಂಥರ ಈಗ ನೋಡಿ ಸರ್, ನೀವು ಇಷ್ಟು ಜನನ ನೋಡ್ತಾ ಇದ್ದೀರಾ, ನೀವು ಇಲ್ಲೇ ಗೊತ್ತಾಯ್ತು ಸರ್ ರಿಸಲ್ಟ್ ಹೆಂಗಿದೆ ಏನೋ ಅಂತ. ಏನ್ ಗೊತ್ತಾ ಸರ್, ನಮ್ಮ ಕನ್ನಡ ಸಿನಿಮಾ ಯಾವುದೇ ಆಗಿರ್ಲಿ ಬರಬೇಕು, ಸಪೋರ್ಟ್ ಮಾಡಬೇಕು, ಹೋಗ್ಬೇಕು ಸರ್. ಸುಮ್ಮನೆ ನಮ್ಮ ಸೊಸೈಟಿಲಿ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ ಎಲ್ಲಾರ್ಗು, ಹಿಂದಿ, ತೆಲುಗು, ತಮಿಳು ನೋಡ್ರಿ, ಸಿನಿಮಾ ನೋಡ್ರಿ, ತಪ್ಪಲ್ಲ. ಕನ್ನಡ ಬಿಟ್ಟು ನೋಡ್ತೀರಲ್ಲ ಅದು ತಪ್ಪು. ಕನ್ನಡ ಸಿನಿಮಾ ನೋಡ್ಬೇಕು. ಇವಾಗ ನೀವು ತಮಿಳ್, ಅದು ಹಿಂದಿ ಬಂತು, ಆ ದುರಂಧರ್ ಬಂತು, ಓಕೆ, ದುರಂಧರ್ ಬಂದ್ರೆ ದುರಂಧರ್ಗಿದ್ವಿ. ನಮ್ಮ ಕನ್ನಡ ಸಿನಿಮಾ ನಮ್ಗೆ ಬೆಳೆಸ್ಬೇಕು. ಹೇಗಿದೆ ದುರಂಧರ್ ಅಪ್ಪ ತರ ಇದೆ. ನಾನು ಹೇಳ್ತೀನಿ, ಒಬ್ಬ ಕನ್ನಡ ಅಭಿಮಾನಿಯಾಗಿ ಹೇಳ್ತೀನಿ, ನಮ್ಮ ಕನ್ನಡ ನಾನು ಬೆಳೆಸ್ತೀನಿ.
ನಾನು ಒಬ್ಬ ಬಂದ್ರೆ ನೀವು ಒಂದ್ 10 ಜನ ಬರ್ತೀರಾ, ನೀವು 10 ಜನ ಬಂದ್ರೆ ಅವ್ರ 1000 ಜನ ಬರ್ತಾರೆ. ಅದೇ ತರ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ನೋಡಿ ಸರ್, ನಾನು ಹಿಂದಿ ತಮಿಳು ನಾನು ನೋಡೋದೇ ಇಲ್ಲ ಸರ್, ಅಪರೂಪಕ್ಕೆ ನೋಡ್ತೀನಿ, ಬಿಟ್ಬಿಡ್ತೀನಿ. ಅದೇ ನಮ್ಮ ಕನ್ನಡ ಸಿನಿಮಾ ಅದೇ ಥಿಯೇಟ್ರಿಗೆ ಬಂದೇ ನೋಡ್ತೀನಿ. ಅದು 300 ಅಲ್ಲ 1000 ಆಗ್ಲಿ ನಾನು ಬಂದು ನೋಡ್ತೀನಿ. ಯಾಕಂದ್ರೆ ಬೆಳೆಸ್ಬೇಕು ಸರ್. ಇವಾಗ ಧ್ರುವನ ಇವಾಗ ಬರ್ತಾ ಇದ್ದೀರಾ ಅಂದ್ರೆ ಒಂಥರ ಕ್ರೇಜ್ ಸರ್ ಅದು. ಅವ್ರು ಕಷ್ಟಪಟ್ಟಿರೋ ರೀತಿ, ಅವ್ರು ವರ್ಕೌಟ್ ಮಾಡಿರೋ ರೀತಿ ನಾನು ಕಣ್ಣಾರೆ ನೋಡಿದ್ದೀನಿ. ಆ ಮನುಷ್ಯ ಒಂಥರ ಸಿಕ್ಕಾಪಟ್ಟೆ ಡೌನ್ ಟು ಅರ್ದು. ನಾನು ಹೇಳ್ತೀನಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸಿನಿಮಾಗೂ ಸಪೋರ್ಟ್ ಮಾಡೋಣ. ಇದೇ ಜಾಗಕ್ಕೆ ಬರ್ತೀನಿ ನಾನು, ಇದೇ ತರ ಮಾತಾಡ್ತೀನಿ. ಆದ್ರೆ ಧ್ರುವ ನನ್ ಮಾತ್ರ ಸಪೋರ್ಟ್ ಮಾಡೋಣ. ಧ್ರುವ ನಂಗೆ ಒಬ್ರಿಗೆ ಅಲ್ಲ, ಎಲ್ಲರಿಗೂ ಮಾಡೋಣ. ಎಲ್ಲರೂ ನಮ್ಮವರೇ ಸರ್. ಕನ್ನಡ ಬಂದು ಎಲ್ಲರೂ ನಮ್ಮವರೇ. ಇವಾಗ ನೆಕ್ಸ್ಟ್ ಒಂದು ಮೂವಿ ಬರ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಅದಕ್ಕೊಂದು ಸಣ್ಣ ಹಿಂಟ್ ಕೊಡ್ತೀನಿ, ಡ್ಯಾಡಿ ಸೋಮ್ ಅಂತ. ಅದನ್ನು ಬಂದು ಹೇಳ್ಸಣ. ಯಾರು ಗೊತ್ತಾಯ್ತಾ? ರಿಲೀಸ್ ಆಗಿದೆ, ವಿಶ್ವದಾದ್ಯಂತ ಬಿಡುಗಡೆ ಆಗಿದೆ. ನಮ್ಮ ಜೋಗಿ ಪ್ರೇಮ್ ಡೈರೆಕ್ಷನ್ ನಲ್ಲಿ ಮೂಡಿ ಬಂದಿರುವ ಕೇಳಿ ದಿ ಡೆವಿಲ್ 2026 ಬಿಗ್ ಬ್ಲಾಕ್ ಬಸ್ಟರ್ ಮೂವಿ ಆಗುತ್ತೆ. ಅತಿ ದೊಡ್ಡ ಬಿಗ್ ಬ್ಲಾಕ್ ಬಸ್ಟರ್ ಮೂವಿ ಅಂದ್ರೆ ಕೇಳಿ ದಿ ಡೆವಿಲ್. ಸಿನಿಮಾ ಆರಂಭ ಆದಾಗಿಂದ ಹಿಡಿದು ಸಿನಿಮಾ ಮುಗಿಯುವವರೆಗೂ ನಂಬರ್ 1 ಎಲ್ಲೂ ನಮ್ಮ ಇಂಟ್ರೆಸ್ಟ್ ಗಮನ ಸಿನಿಮಾ ಕಡೆನೇ ಇರುತ್ತೆ. ಆ ಕಡೆ ಈ ಕಡೆ ಹೋಗಲ್ಲ, ಅಷ್ಟು ಇಂಟ್ರೆಸ್ಟ್ ಮೂವಿ ಕಡೆ ಇರುತ್ತೆ. ಫೈಟಿಂಗ್ಗಳಂತೂ ಎದೆ ಬಿಗಿಡಿದು ನೋಡ್ಬೇಕು, ಆ ತರ ಸ್ಟಂಟ್ಗಳು ಇದರಲ್ಲಿ ಸಿನಿಮಾದಲ್ಲಿದೆ. ಸಾಂಗ್ಸ್ಗಳಂತೂ ತುಂಬಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಕಾಮಿಡಿನೂ ಸೂಪರ್ ಆಗಿದೆ. ಈ ಸಿನಿಮಾ 100 ಡೇಸ್ ಗ್ಯಾರಂಟಿ. ಈ ವರ್ಷದ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಮೂವಿ ಆಗುತ್ತೆ ಕೇಳಿ ದಿ ಡೆವಿಲ್. ನಮ್ಮ ಧ್ರುವ ಸರ್ಜಾ ಸರ್ ಅವರ ಮುಗ್ಧತೆ, ಅವರ ಮುಗ್ಧ ಅಭಿನಯ, ಅವರ ಸ್ಟಂಟ್ಗಳು, ಅವರ ಡ್ಯಾನ್ಸು ಎಲ್ಲ ಸೂಪರ್ ಡೂಪರ್. ಜನ ಸಂತೆಗೆ ಸೇರ್ದಂಗೆ ಸೇರ್ತಾರೆ ಈ ಮೂವಿಗೆ. ಇಡೀ ಕುಟುಂಬ ಸಮೇತ, ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಅಜ್ಜ ಅಜ್ಜಿ, ಗಂಡ ಹೆಂಡತಿ ಮಕ್ಕಳು, ಇಡೀ ಕುಟುಂಬ ಸಮೇತ ಬಂದು ನೋಡುವಂತ ಸಿನಿಮಾ ನಮ್ಮ ಕೇಳಿ ದಿ ಡೆವಿಲ್. ಸೂಪರ್ ಡೂಪರ್ ಆಗಿದೆ ಸರ್. ಈ ವರ್ಷದ ಅತಿ ದೊಡ್ಡ ಮೂವಿ ಕೇಳಿ. ಓಕೆ.